Hello everyone, welcome to Environment and Ecology classes. In this session, we'll start what the topics that we are going to learn. So first and the foremost thing is, ಇಲ್ಲಿ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಬಗ್ಗೆ ತಿಳ್ಕೊತೀವಿ. ಏನಿದು ಜನರಲ್ ಇಶ್ಯೂಸ್ ಇದೆ ಇದರಲ್ಲಿ ಎನ್ವಿರಾನ್ಮೆಂಟ್ ಎಕಾಲಜಿನಲ್ಲಿ ಕಾನ್ಸೆಪ್ಟ್ಸ್ ಇರುತ್ತೆ ನಿಮಗೆ. ಎಕಾಲಜಿಕಲ್ ಟರ್ಮ್ಸ್ ಲೈಕ್ ಇಕೋಟೋನ್ ಆಗಿರ್ಬೋದು, ಇಕಾಲಜಿಕಲ್ ನಿಶ್ ಆಗಿರ್ಬೋದು, ಇಕೋಸಿಸ್ಟಮ್ಸ್, ಎಫೆಕ್ಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಡಿಟೀರಿಯರೇಷನ್, ಹೌ ಇಟ್ ಎಫೆಕ್ಟ್ಸ್ ಹ್ಯೂಮನ್ ಬೀಯಿಂಗ್, ಫುಡ್ ಚೈನ್ ಇನ್ ದ ಇಕೋಸಿಸ್ಟಮ್ಸ್, ಈ ವಿಚಾರಗಳನ್ನ ನಾವು ತಿಳ್ಕೊತೀವಿ ಇದರಲ್ಲಿ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ನೆಕ್ಸ್ಟ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಪೊಲ್ಯೂಷನ್ಸ್ ನಲ್ಲಿ ಏನೇನು ಕಾನ್ಸೆಪ್ಟ್ ಬಗ್ಗೆ ಓದ್ತೀವಿ ನಾವು ಇದರಲ್ಲಿ ಅಂದ್ರೆ, ಆಸಿಡ್ ರೈನ್ ಬಗ್ಗೆ ನಾವು ತಿಳ್ಕೊತೀವಿ, ಫೋಟೋಕೆಮಿಕಲ್ ಸ್ಮಾಗ್ ಬಗ್ಗೆ ತಿಳ್ಕೊತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ತಿಳ್ಕೊತೀವಿ, ದೆನ್ ಓಝೋನ್ ಹೋಲ್, ಆಲ್ಗಲ್ ಬ್ಲೂಮ್ ಮತ್ತೆ ಮುಂತಾದ ಟಾಪಿಕ್ಸ್ ಬಗ್ಗೆ ನಾವು ಈ ಪೊಲ್ಯೂಷನ್ ಚಾಪ್ಟರ್ನಲ್ಲಿ ನಾವು ತಿಳ್ಕೊತೀವಿ. ಬಯೋಡೈವರ್ಸಿಟಿ, ಸೊ ದಿಸ್ ಟಾಪಿಕ್ಸ್ ಜಿಯೋಗ್ರಫಿ ಓದ್ತಿರ್ಬೇಕಾದ್ರೂ ಕೂಡ ಕೆಲವೊಂದು ಟಾಪಿಕ್ಸ್ ಇಲ್ಲಿ ಓವರ್ಲಾಪ್ ಆಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಬಯೋಡೈವರ್ಸಿಟಿ ಇಸ್ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಸರ್ವೈವಲ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಮತ್ತು ನ್ಯಾಚುರಲ್ ರಿಸೋರ್ಸಸ್, ರೆಡ್ ಡೇಟಾ ಬುಕ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್ ಸ್ಪೀಸೀಸ್, ಈ ವಿಚಾರಗಳನ್ನು ನಾವು ಇದರಲ್ಲಿ ಈ ಟಾಪಿಕ್ನಲ್ಲಿ ತಿಳ್ಕೊತೀವಿ. ಇದರಲ್ಲಿ ಕನ್ಸರ್ವೇಷನ್ಸ್ ಬಗ್ಗೆ ಆಗಿರ್ಬೋದು, ಕನ್ಸರ್ವೇಷನ್ಸ್ ಅಂದರೆ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ನಿಮಗೆ ವೈಲ್ಡ್ ಲೈಫ್ ಸೆಂಚುರೀಸ್ ಆಗಿರ್ಬೋದು, ಬಫರ್ ಝೋನ್ ಆಗಿರ್ಬೋದು, ಇಲ್ಲಿ ಕನ್ಸರ್ವೇಷನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಹಾಗೆ ಹೇಳಿದಾಗ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ಸ್, ವೆಟ್ಲ್ಯಾಂಡ್ಸ್, ಬಯೋಸ್ಪಿಯರ್ ರಿಸರ್ವ್ಸ್ ಎಕ್ಸೆಟ್ರಾ, ಇಂಟರ್ನ್ಯಾಷನಲಿ ರೆಕಗ್ನೈಸ್ ವೆಟ್ಲ್ಯಾಂಡ್ಸ್ ಆಗಿರ್ಬೋದು, ಮತ್ತು ಬಯೋಸ್ಪಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಮ್ಯಾನ್ ಆ್ಯಂಡ್ MAB ಆಗಿರ್ಬೋದು, ಈ ವಿಚಾರಗಳನ್ನು ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊತೀವಿ ಇದರಲ್ಲಿ. ದೆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಟಾಪಿಕ್ ಅಂಡರ್ ದಿಸ್ ಟಾಪಿಕ್, ರಿನ್ಯೂವಬಲ್ ಎನರ್ಜಿ, ಬಯೋಟೆಕ್ನಾಲಜಿ ಅಂತ ಬಂದಾಗ ಬಯೋ ಫರ್ಟಿಲೈಸರ್ಸ್ ಆಗಿರ್ಬೋದು, ಬಯೋ ಪೆಸ್ಟಿಸೈಡ್ಸ್ ಆಗಿರ್ಬೋದು ನಿಮಗೆ, ಆ್ಯಂಡ್ ದೆನ್ ಬಯೋಮಾಸ್ ಗ್ಯಾಸಿಫಿಕೇಷನ್ಸ್, ಈ ವಿಚಾರಗಳನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಟಾಪಿಕಲ್ಲೆಲ್ಲ ತಿಳ್ಕೊತೀವಿ. ದೆನ್ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಸ್. ಸೊ ಏನಿದೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಸ್, ಇಟ್ ಮೈಟ್ ಬಿ ಲೈಕ್ ವೆಸ್ಟರ್ನ್ ಘಾಟ್ಸ್, ಹಿಮಾಲಯಾಸ್. ಸೊ ಈಸ್ಟರ್ನ್ ಘಾಟ್ಸ್ ನಿಮಗೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಆಗೋದಿಲ್ಲ ಇಲ್ಲಿ. ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಮತ್ತು ಹಿಮಾಲಯಾಸ್ನಲ್ಲಿ ನಿಮಗೆ ವೆಸ್ಟರ್ನ್ ಹಿಮಾಲಯಾಸ್ ಆಗಿರ್ಬೋದು, ಸದರ್ನ್ ಹಿಮಾಲಯಾಸ್ ಆಗಿರ್ಬೋದು. ಸೊ ಈ ವಿಚಾರಗಳನ್ನು ನಾವು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಸಲ್ಲಿ ತಿಳ್ಕೊತೀವಿ ನಾವು. ದೆನ್ ಕ್ಲೈಮೇಟ್ ಚೇಂಜ್. ವಾಟ್ ಇಸ್ ಕ್ಲೈಮೇಟ್ ಚೇಂಜ್? ಮಿಟಿಗೇಷನ್ ಪ್ರೊಸೆಸ್ ಮಿಟಿಗೇಷನ್ ಮೆಷರ್ಸ್ ಟೇಕನ್ ಅಟ್ ದಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು. ದ ಸೇಮ್ ಥಿಂಗ್, the things which are taken in the national level is also copied at the state level. ಸೊ ನ್ಯಾಷನಲ್ ಪ್ಲಾನ್ ಆಗಿರ್ಬೋದು ನಿಮಗೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ದೆನ್ ರೀಸೆಂಟ್ ಕ್ಲೈಮೇಟ್ ಚೇಂಜ್ ಸಮಿಟ್ಸ್ ಹೆಲ್ಡ್, ಅಬ್ಜೆಕ್ಟಿವ್ಸ್ ಆಫ್ ದಿ ಸಮಿಟ್ಸ್, ಅದು ಉದ್ದೇಶಗಳೇನೇ ಇರುತ್ತೆ, ಎಲ್ಲಿ ನಡೆದಿತ್ತು, ಮತ್ತು ಅದರಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ರು, ಯಾವ ಸ್ಥಳದಲ್ಲಿ ನಡೀತಿದೆ ಅದರಲ್ಲಿ, ಮತ್ತು ಈ ವಿಚಾರಗಳಾಗಿರ್ಬೋದು. ಆ್ಯಂಡ್ 1992 ಅರ್ತ್ ಸಮಿಟ್ ಆಗಿರ್ಬೋದು, ಫಸ್ಟ್ ಅರ್ತ್ ಸಮಿಟ್, ಸೆಕೆಂಡ್ ಅರ್ತ್ ಸಮಿಟ್, ಥರ್ಡ್ ಅರ್ತ್ ಸಮಿಟ್, ಈ ವಿಚಾರಗಳನ್ನು ನಾವು ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ನಾವು ತಿಳ್ಕೊತೀವಿ ಇದರಲ್ಲಿ. ದೆನ್ ಅಪಾರ್ಟ್ ಫ್ರಮ್ ದಿಸ್, ಲಾಸ್ ಆಗಿರ್ಬೋದು, ಕಾನೂನುಗಳು, ಪ್ರಕ್ರಿಯೆಗಳು, ರೆಗ್ಯುಲೇಟರಿ ಬಾಡೀಸ್, ಮತ್ತು ಪಾಲಿಸೀಸ್ ಅಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಈ ಎನ್ವಿರಾನ್ಮೆಂಟ್ ಮತ್ತು ಇಕಾಲಜಿಗೆ ಸಂಬಂಧಪಟ್ಟಂಗೆ ಕೆಲವು ಮಿನಿಸ್ಟ್ರೀಸ್ ಆಗಿರ್ಬೋದು, ಮತ್ತು ಏನೇನು ವಿಚಾರಗಳನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಆ್ಯಕ್ಷನ್ ಪ್ಲಾನ್ಸ್ ತೊಗೊಂಡಿದ್ದಾರೆ ಇದರಲ್ಲಿ, ಮತ್ತು ಯಾವ್ಯಾವ ಕಾನೂನುಗಳು ತಿದ್ದುಪಡಿಗಳಾಗಿವೆ, ಮತ್ತು ರೆಗ್ಯುಲೇಟರಿ ಬಾಡೀಸ್ ಆಗಿರ್ಬೋದು, 1986 ಎನ್ವಿರಾನ್ಮೆಂಟಲ್ ಆ್ಯಕ್ಟ್ ಆಗಿರ್ಬೋದು. ಸೊ ಈ ವಿಚಾರಗಳೆಲ್ಲನೂ ಕೂಡ ನಾವು ಇಲ್ಲಿ ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್, ಲೈಕ್ ದ ಸೇಮ್ ಥಿಂಗ್ ಆಸ್ ಐ ಸೆಡ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಫಾರೆಸ್ಟ್ ರೈಟ್ ಆ್ಯಕ್ಟ್ಸ್, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಸೊ ರೆಗ್ಯುಲೇಟರಿ ಬೋರ್ಡ್ ಆಗಿರುತ್ತೆ ಇದು, ಮತ್ತು ಪ್ರೋಟೋಕಾಲ್ಸ್, ಈ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಪ್ರೋಟೋಕಾಲ್ಸ್ ಏನು ತೊಗೊಂಡಿದ್ದಾರೆ, ಮತ್ತು ಸಮಿಟ್ಸ್ ಲೈಕ್ ಕಾರ್ಟೇಜಿನಾ ಪ್ರೋಟೋಕಾಲ್, ನಗಯ ಪ್ರೋಟೋಕಾಲ್, ಮತ್ತು ಲಿಮಾ ಕಾನ್ಫರೆನ್ಸ್ ಆಗಿರ್ಬೋದು, ಏನೇನು ನಡೆದಿದೆ, ಮತ್ತು ಓಝೋನ್ ಹೋಲ್ಗೆ ಡಿಪ್ಲೀಷನ್ ಸಂಬಂಧಪಟ್ಟಂಗೆ ಎವ್ರಿಥಿಂಗ್, ಯಾವ್ಯಾವ ಮೆಷರ್ಮೆಂಟ್ಸ್ ಆಗಿದೆ. ಸೊ ದೋಸ್ ಥಿಂಗ್ಸ್ ದ್ಯಾಟ್ ವಿಲ್ ಬಿ ಸ್ಟಡಿಂಗ್ ಅಂಡರ್ ದಿಸ್ ಟಾಪಿಕ್ಸ್. ಸೊ ಇಂಟರ್ಗವರ್ಮೆಂಟಲ್ ಆರ್ಗನೈಸೇಷನ್ಸ್, ಟ್ರೀಟೀಸ್ ಮತ್ತು ಕನ್ವೆನ್ಷನ್ಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್, ಬಯೋಡೈವರ್ಸಿಟಿ. ಸೊ ಇದ್ರ ಸಂಬಂಧಪಟ್ಟಂಗೆ ರಾಮ್ಸರ್ ಕನ್ವೆನ್ಷನ್ಸ್ ಯಾವ ವರ್ಷದಲ್ಲಿ ನಡೆದಿದೆ, ಯಾಕೆ ರಾಮ್ಸರ್ ಕನ್ವೆನ್ಷನ್ ಸ್ಟಾರ್ಟ್ ಆಗಿದೆ, ಯಾವ ರಾಮ್ಸರ್ ಅಂದರೆ ಏನು, ಸೊ ಈ ವಿಚಾರ ಬಗ್ಗೆ ನಾವು ರಾಮ್ಸರ್ ಕನ್ವೆನ್ಷನ್ಸಲ್ಲಿ ತಿಳ್ಕೊತೀವಿ ಇದರಲ್ಲಿ. ದೆನ್ ಮಾಂಟ್ರಿಕ್ಸ್ ರೆಕಾರ್ಡ್ ಆಗಿರ್ಬೋದು, ದ 3 ರಿಯೋ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ದೆನ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಫ್ರಮ್ ದ ಇಯರ್ 1992 ಟು ಅರ್ತ್ ಸಮಿಟ್ ಎಕ್ಸೆಟ್ರಾ. ಸೊ ಇತ್ತೀಚೆಗೆ ಗಾಂಧಿನಗರ್ ಡಿಕ್ಲರೇಷನ್ ಅಂತ ಬರುತ್ತೆ, ಮತ್ತು ಕೊಲಂಬೋ ಡಿಕ್ಲರೇಷನ್ ಅಂತ ಬರುತ್ತೆ, ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂತ ಬರುತ್ತೆ. ಸೊ ದೀಸ್ ಥಿಂಗ್ಸ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಚಾರಗಳನ್ನು ನಾವಿಲ್ಲಿ ಇಂಟರ್ಲಿಂಕ್ ಮಾಡಿ ತಿಳ್ಕೊತೀವಿ ಇದರಲ್ಲಿ.
Then organizations like UNEP, FAO, Food and Agriculture Organizations, UNESCO ಮತ್ತಿತರ ವಿಚಾರಗಳನ್ನ ನಾವು ಈ ಎನ್ವಿರಾನ್ಮೆಂಟ್ ಮತ್ತು ಇಕಾಲಜಿ ಸಂಬಂಧಪಟ್ಟಾಗೆ ನಾವಿಲ್ಲಿ ಲಿಂಕ್ ಮಾಡಿ ತಿಳ್ಕೊತೀವಿ. ಸೊ ದೆನ್ ಇನ್ ದಿಸ್ ಟಾಪಿಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಈಗ ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಫಸ್ಟ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅದ್ರ ಬಗ್ಗೆ ನಾವು ವಿಷಯ ತಿಳ್ಕೊಳ್ಳೋಣ ಈ ನಮ್ಮ ಸೆಷನ್ನಲ್ಲಿ, ಈ ಫಸ್ಟ್ ಕ್ಲಾಸ್ನಲ್ಲಿ. ದೆನ್ ಹ್ಯಾಬಿಟ್ಯಾಟ್ ಬಗ್ಗೆ ತಿಳ್ಕೊಳ್ಳೋಣ, ಆ್ಯಂಡ್ ದೆನ್ ಇಕೋಸಿಸ್ಟಮ್ಸ್ ಬಗ್ಗೆ, ಕಾಂಪೊನೆಂಟ್ಸ್ ಆಫ್ ಎನ್ ಇಕೋಸಿಸ್ಟಮ್ಸ್, ಕ್ಲಾಸಿಫಿಕೇಶನ್ ಆಫ್ ಇಕೋಸಿಸ್ಟಮ್ಸ್ ಮತ್ತು ಫುಡ್ ಚೈನ್. ಈ ವಿಚಾರಗಳನ್ನು ನಾವಿಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ನಾವು ವಾಟ್ ಈಸ್ ಎನ್ವಿರಾನ್ಮೆಂಟ್? ಸೊ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎನ್ವಿರಾನ್ಮೆಂಟ್ ಇಕಾಲಜಿ ಅಂತಲೇ ಹೇಳಿದ್ದೀವಿ. ಸೊ ಹಾಗಾಗಿ ಎನ್ವಿರಾನ್ಮೆಂಟ್ ಅಂದರೆ ಏನು ಬರುತ್ತೆ? ಸೊ ಎನ್ವಿರಾನ್ಮೆಂಟ್ ಅಂದರೆ it's a natural component. It's a natural component in which biotic and abiotic factors interact with each other. These interactions shape the habitat and ecosystem of an organism. Okay, so now main agili, so it's a natural component in which biotic and ಅಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಯಾವುದಿರುತ್ತೆ? ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಲಿವಿಂಗ್ ಆರ್ಗಾನಿಸಮ್ಸ್ ಆಗಿರುತ್ತೆ, ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ನಾನ್ ಲಿವಿಂಗ್ ಆಗಿರುತ್ತೆ. ಇಲ್ಲಿ ಮೇನ್ ಬರೋದು ಇಂಪಾರ್ಟೆಂಟ್ ಅಂದರೆ ಇಂಟರಾಕ್ಟ್ ವಿತ್ ಈಚ್ ಅದರ್. ಸೊ ಇದರಲ್ಲಿ ಇಂಟರಾಕ್ಷನ್ಸ್ ಆಗೋದು ಬಯೋಟಿಕ್ ಮತ್ತು ನಾನ್ ಬಯೋಟಿಕ್ ಫ್ಯಾಕ್ಟರ್ಸ್ ಏನಿರುತ್ತೆ. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು. ಅಬಯೋಟಿಕ್ ಕಂಪೋನೆಂಟ್ಸ್ ಅಂದರೆ ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು. ಇದು ಇಂಟರಾಕ್ಷನ್ ಇವಾಗ ಮನುಷ್ಯನ ಜೊತೆ ಮತ್ತು ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಜೊತೆ ಇಂಟರಾಕ್ಟ್ ಮಾಡ್ತಿದ್ರೆ ಅದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. Okay, so these interactions shape the habitat and ecosystem of an organism. Okay, ಈ ಇಂಟರಾಕ್ಷನ್ಸ್, ಇದರ ಒಡನಾಟಗಳೇನಿರುತ್ತೆ, ಬಯೋಟಿಕ್ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ನ ಒಡನಾಟಗಳೇನಿರುತ್ತೆ, ಹ್ಯಾಬಿಟ್ಯಾಟ್ ಮತ್ತು ಎಕೋಸಿಸ್ಟಮ್, ಒಂದು ಪಕ್ಷಿ ಸಂಕುಲ ಅಥವಾ ಪ್ರಾಣಿ ಸಂಕುಲ, ಯಾವ್ದಾದ್ರು ಒಂದು ಆರ್ಗಾನಿಸಮ್ಸನ್ನು, ಎಕೋಸಿಸ್ಟಮ್ಸನ್ನು ಅದನ್ನು ನಿರ್ಧರಿಸುತ್ತೆ. Okay, so now the main thing, what is environment? Environment andre it's an interaction between living and non-living. Okay, so now in biological sense, environment constitutes the physical and biological factors. So ಏನಿದೆ physical and biological factors? ಫಿಸಿಕಲ್ ಫ್ಯಾಕ್ಟರ್ಸ್ ಇದು ಇನ್ನೊಂದು ಡೆಫಿನೇಷನ್ ಆಗಿರುತ್ತೆ. ಇದು ದ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಫಿಸಿಕಲ್ ಕಾಂಪೊನೆಂಟ್ಸ್. ಆ್ಯಂಡ್ ಬಯೋಲಜಿಕಲ್ ಫ್ಯಾಕ್ಟರ್ಸ್, ವಾಟ್ ಆರ್ ದ ಬಯೋಲಜಿಕಲ್ ಫ್ಯಾಕ್ಟರ್ಸ್? Biomolecules, organisms along with their chemical interactions. Okay, along with their chemical interactions, chemical cycles, it might be like carbon cycle, it might be hydrogen cycle, it might be nitrogen cycle. So that affects an organism or a group of organism. Okay, so like for example, environment constitutes the physical and biological. Physical ಮತ್ತೆ biological factors ಯಾವ್ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ, ಯಾವ್ಯಾವ್ದಕ್ಕೆ ಎಫೆಕ್ಟ್ ಆಗುತ್ತೆ, ಯಾವುದ್ರ ಮುಖಾಂತರ, ಕೆಮಿಕಲ್ ಸೈಕಲ್ಸ್ ಮುಖಾಂತರ ಯಾವುದು ಆರ್ಗ್ಯಾನಿಸಮ್ ಅಥವಾ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗೆ ನಿಮಗೆ ಇಂಟರಾಕ್ಟ್ ಅಥವಾ ಇಂಪ್ಯಾಕ್ಟ್ ಆಗೋದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ ಬಯಾಲಜಿಕಲ್ ಸೆನ್ಸಲ್ಲಿ. ಓಕೆ, ನಾವು ಮುಂಚೆ ಹೇಳ್ದಂಗೆ ಫಿಸಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಏರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇದನ್ನೆಲ್ಲ ನಾವು ಫಿಸಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಆರ್ಗ್ಯಾನಿಸಮ್ಸ್ ಅಂತ ಬಂದರೆ ಅದು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಇವೆರಡು ಇಂಟರಾಕ್ಟ್ ಆಗ್ತಿರ್ಬೇಕಾದ್ರೆ ಯಾವುದ್ರ ಮುಖಾಂತರ ಕೆಮಿಕಲ್ ಸೈಕಲ್, ಯಾವ ಕೆಮಿಕಲ್ ಸೈಕಲ್ ಇದು ಕಾರ್ಬನ್ ಸೈಕಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಮನುಷ್ಯ ಬದುಕಿರ್ಬೇಕಾದ್ರೆ ನಾವು ಗಾಳಿ ತಗೋತೀವಿ, ಗಾಳಿ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋತೀವಿ. ನಾವು ಸತ್ತ ಹೋದಾಗ ಇಟ್ ವಿಲ್ ಬಿ ಅಗೇನ್ ಡಿಕಂಪೋಸ್ ಆದಾಗ ಗೊಬ್ಬರ ಹಾಕ್ತೀವಿ. ಈ ರೀತಿ ಅದನ್ನು ನಾವು ಅಗೇನ್ ಇಟ್ಸ್ ಕಾಲ್ಡ್ ಸೈಕಲ್ ಆಫ್ ಥಿಂಗ್ಸ್. ಸೊ ಇದನ್ನು ನಾವು ಈ ಕೆಮಿಕಲ್ ಇಂಟರಾಕ್ಷನ್ಸ್, ಕೆಮಿಕಲ್ ಸೈಕಲ್, ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಇದನ್ನು ನಾವು ದಿಸ್ ವಿಲ್ ಅಫೆಕ್ಟ್ಸ್ ಅನ್ ಆರ್ಗ್ಯಾನಿಸಮ್ ಅಟ್ ಬಿ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಹ್ಯೂಮನ್ಸ್ ಆಗಿರ್ಬೋದು, ಅಥವಾ ಹರ್ಬಿವರ್ ಆಗಿರ್ಬೋದು, ಕಾರ್ನಿವರ್ ಆಗಿರ್ಬೋದು, ಆಮ್ನಿವರ್ ಆಗಿರ್ಬೋದು, ಎನಿಥಿಂಗ್ ಯಾವ್ದು ಆರ್ಗ್ಯಾನಿಸಮ್ಸ್ ಅಥವಾ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದ್ರೆ ಅಥವಾ ಅದ್ರ ಮೇಲೆ ಪ್ರಭಾವ ಬೀರ್ತಾ ಇದ್ರೆ, ಸೊ ಅದನ್ನು ಕೂಡ ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. Okay, so all organisms are dependent on environment to carry out their natural life process. Yeah, definitely, from birth to death, and to meet their physical requirements. So what are the physical requirements? It might be food, energy, shelter, water, oxygen, shelter, etc. Okay, so now the environment is not static. Environment ninta neeralla, it's not a static one, it's a dynamic process. Okay, it keeps on changing. Both biotic and abiotic factors are in a constant flux and keep changing continuously. Not only
ಬಯೋಟಿಕ್, ಬರೀ ಲಿವಿಂಗ್ ಆರ್ಗಾನಿಸಮ್ಸ್ ಮಾತ್ರ ನಿಮಗೆ ಚೇಂಜಸ್ ಆಗ್ತಾ ಇರೋದಿಲ್ಲ, ಇವನ್ ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ. ಇಟ್ ಮೈ ಬಿ ಲೈಕ್ ಮೌಂಟೇನ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಆರ್ ಮೌಂಟೇನ್ ಸ್ಟಾರ್ಟ್ಸ್ ಶ್ರಿಂಕಿಂಗ್, ಅಥವಾ ಟೇಬಲ್ ಆಗಿರ್ಬೋದು, ನಿಮಗೆ ವಾಟರ್ ಟೇಬಲ್ ಆಗಿರ್ಬೋದು, ನಿಮಗೆ ಮೂವ್ ಆಗ್ತಾ ಇರುತ್ತೆ, ನಿಮಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಮುಖಾಂತರ ನಿಮ್ಗೆ ಮೂವ್ ಆಗ್ತಾ ಇರ್ಬೋದು ನಿಮಗೆ. ಸೊ ವಿ ಕ್ಯಾನ್ ಸಿ ವಾಟರ್ ಲೆವೆಲ್ ಇಂಕ್ರೀಸ್ ಆಗ್ತಾ ಇರುತ್ತೆ, ಓಷನ್ ವಾಟರ್ ಲೆವೆಲ್ ಇಂಕ್ರೀಸ್ ಆಗ್ತಾ ಇರುತ್ತೆ, ಇಲ್ಲ ಮೌಂಟೇನ್ಸ್ ಬೆಳೀತಾ ಇರುತ್ತೆ ನಿಮಗೆ. ಸೊ ದಿಸ್ ಆರ್ ದಿ ಥಿಂಗ್ಸ್ ನಾನ್ ಲಿವಿಂಗ್ these are the abiotic factors, non living factors ಕೂಡ ನಿಮಗೆ it's a process, continuous process. Okay, so now this is the thing. We know that what is environment ಕೂಡ ನಾವು ಎರಡು ಡೆಫಿನಿಷನ್ಸ್ ಅಲ್ಲಿ ಕರಿತೇವೆ, ಒಂದು ಬಯಾಲಜಿಕಲ್ ಸೆನ್ಸ್ ಅಲ್ಲಿ, ಇನ್ನೊಂದು ನ್ಯಾಚುರಲ್ ಪ್ರೊಸೆಸ್ ನಲ್ಲಿ. ವಾಟ್ ಇಸ್ ಎನ್ವಿರಾನ್ಮೆಂಟ್ ಅಂದ್ರೆ ಇಟ್ಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂಡ್ ಆಸ್ ವೆಲ್ ಆಸ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಅದನ್ನ ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. ದೀಸ್ ಇಂಟರಾಕ್ಷನ್ಸ್ ಶೇಪ್ ದ ಆರ್ಗಾನಿಸಮ್ಸ್ ಆರ್ ಅ ಗ್ರೂಪ್ ಆಫ್ ಆರ್ಗಾನಿಸಮ್ಸ್. ಅದನ್ನೇ ಬಯಾಲಜಿಕಲ್ ಸೆನ್ಸ್ ಅಂತ ಕರೆದಾಗ ದಿ ನ್ಯೂಟ್ರಿಯೆಂಟ್ಸ್, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಫ್ಯಾಕ್ಟರ್ಸ್ ಮತ್ತು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಕೆಮಿಕಲ್ ಸೈಕಲ್ ಮುಖಾಂತರ ನಿಮಗೆ ಆರ್ಗಾನಿಸಮ್ಸ್ ಅಥವಾ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಮೇಲೆ ಪ್ರಭಾವ ಬೀರಿದ್ರೆ ಅದನ್ನು ನಾವು ಕೂಡ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ನಾವು ವಿ ನೋ ದಟ್ environment is not static. Environment ನಿಂತ ನೀರಲ್ಲ, it's a dynamic one, it keeps on changing. Okay, we know that environment has an impact on habitat and as well as ecosystem of an organisms. So now what is habitat? Okay, before knowing what is an ecosystem of an organisms, let us know what is habitat. So ಏನಿದು habitat ಅಂದ್ರೆ it's an ಅಡ್ರೆಸ್. ಓಕೆ, ಒಂದು ಆವಾಸ ವಾಸಸ್ಥಾನ ಅಂತ ಹೇಳಿ ಕರಿಬೋದು. ಪ್ರತಿಯೊಬ್ಬರು ಕೂಡ ನಮ್ಮದೇ ಆದಂತಹ ಒಂದು ಅಡ್ರೆಸ್ ಇರುತ್ತೆ, ಮನೆ ಇರುತ್ತೆ. ಸೊ ಅದು ಕೂಡ ಪ್ರತಿಯೊಂದು ಆರ್ಗನೈಸಮ್ಸ್ ಕೂಡ ಒಂದು ಮನೆ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಹ್ಯಾಬಿಟ್ಯಾಟ್. ಓಕೆ, ಸೊ ಕನ್ನಡದಲ್ಲಿ ಇದನ್ನು ಆವಾಸ ಸ್ಥಾನ ಅಂತ ಕರೀತಾರೆ. ಇದನ್ನು ಆವಾಸ ಸ್ಥಾನ ಅಂತ ಕರೀತಾರೆ. ಓಕೆ, ಸೊ ನಾವು ಹ್ಯಾಬಿಟ್ಯಾಟ್ ಈಸ್ ಅ ಫಿಸಿಕಲ್ ಎನ್ವಿರಾನ್ಮೆಂಟ್. Habitat is a physical environment in which an organism lives. Okay, ಸೊ ಇಟ್ ಮೈಟ್ ಬಿ ನಾವಿರೋದು ವಿಜಯನಗರದಲ್ಲಿ ಉಳ್ಕೊಳ್ಬೋದು, ಇಲ್ಲಾಂದರೆ ಸಿಂಹ ಡೆನ್ನಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ, ಪ್ಲಾಂಟ್ಸ್ ಬೇರೆ ಕಡೆ ಇರುತ್ತೆ. ಸೊ ದಿಸ್ ಅವ್ರ ಒಂದು ಅಡ್ರೆಸ್, ಯಾವುದೇ ರೀತಿಯ ಒಬ್ಬ ಮನುಷ್ಯನಿಗೆ ಒಂದು ಅಡ್ರೆಸ್ ಇರಲೇಬೇಕಾಗುತ್ತೆ ನೀವು ಐಡೆಂಟಿಫೈ ಮಾಡೋದಕ್ಕೆ. ಸೊ ಅವ್ರು ಇಲ್ಲಿರ್ತಾರೆ, ಈ ಒಂದು ಪ್ಲೇಸ್ ಶೆಲ್ಟರ್ ತಗೋಬೇಕೆ ಆಗಿರ್ಬೋದು, ಬೇರೆ ವಿಚಾರಕ್ಕಾಗಿರ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ, ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಹ್ಯಾಬಿಟ್ಯಾಟ್ ಅಂದರೆ ಇಟ್ಸ್ ಅನ್ ಅಡ್ರೆಸ್ ಆಫ್ ಅನ್ ಆರ್ಗಾನಿಸಮ್, ದಟ್ಸ್ ಇಟ್. ಓಕೆ, ಸೊ it's in which an organism lives. Okay, so it corresponds to address of an organism. It is a physical environment in which an organism lives. Okay, so now it is an ecological or environmental area inhabited by a particular species of plants, animals, fungi, etc. It might be plants ಆಗಿರ್ಬೋದು, animals ಆಗಿರ್ಬೋದು, fungi ಆಗಿರ್ಬೋದು, bacteria ಆಗಿರ್ಬೋದು. Many habitats make up an environment. ಓಕೆ, ಸೊ ನಾವು ವಿ ನೋ ದಟ್ ಏನಿದೆ ಎಕಾಲಜಿಕಲ್ ಈ ಹ್ಯಾಬಿಟೇಟ್ ಅನ್ನೋದು ಬರೀ ಆರ್ಗಾನಿಸಮ್ಸ್ ಅಥವಾ ಬಿಗ್ಗರ್ ಆರ್ಗಾನಿಸಮ್ಸ್ ಅಥವಾ ಸ್ಮಾಲರ್ ಆರ್ಗಾನಿಸಮ್ಸ್ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಪ್ಲಾಂಟ್ಸ್, ಆನಿಮಲ್ಸ್, ಫಂಗೈ, ಬ್ಯಾಕ್ಟೀರಿಯಾ, ಎಕ್ಸೆಟ್ರಾ. ಅದರ್ಸ್ ಆಲ್ಸೋ ಇಟ್ಸ್ ಬೀನ್ ರಿಲೇಟೆಡ್ ಟು. ಓಕೆ, ಸೊ ಮೆನಿ ಹ್ಯಾಬಿಟ್ಯಾಟ್ಸ್ ಮೇಕ್ ಅಪ್ ದಿ ಎನ್ವಿರಾನ್ಮೆಂಟ್. ಥ್ರೂ ದಿಸ್ ವಿ ನೋ ದಟ್ ಮೆನಿ ಹ್ಯಾಬಿಟ್ಯಾಟ್ಸ್, ಸೊ ಹ್ಯಾಬಿಟ್ಯಾಟ್ಸ್ ಒಂದು ಸ್ಮಾಲ್ ಇರುತ್ತೆ, ಎನ್ವಿರಾನ್ಮೆಂಟ್ ಇಟ್ ವಿಲ್ ಬಿ ಅ ಬಿಗರ್ ಒನ್. ಓಕೆ, so many habitats make up an environment. So one habitat, ಎರಡು habitat, ಮೂರು habitat, millions, n number of habitats make one environment. So environment ದೊಡ್ಡದಿರುತ್ತೆ, habitat ಸಣ್ಣದಿರುತ್ತೆ. Okay, a single habitat may be common for more than one organisms. A single habitat may be common for more than one organisms which have similar requirements. Okay, one habitat, ಈಗ ಒಂದು habitat ನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ವಿಜಯನಗರದಲ್ಲಿ ಇದ್ದೀವಿ. ವಿಜಯನಗರದಲ್ಲಿ ನಾವು ಒಬ್ಬರೇ ಇರೋದಿಲ್ಲ, ನಾವು ಒಬ್ಬರೇ ಮನುಷ್ಯ ಒಬ್ಬರೇ ಇರೋದಿಲ್ಲ, ಬೇರೆಯವರು ಕೂಡ, ಬೇರೆ ಪ್ರಾಣಿ ಪಕ್ಷಿಗಳು ಕೂಡ ವಿಜಯನಗರದಲ್ಲಿ ಇರುತ್ತೆ, ಬೇರೆ ಇನ್ಸ್ಟಿಟ್ಯೂಟ್ಸ್ಗಳು ಇರುತ್ತೆ, ಬರೀ ಮನೆಗಳು ಇರೋದಿಲ್ಲ ಇದರಲ್ಲಿ. ಸೊ ಒಂದು ಹ್ಯಾಬಿಟೇಟ್ ಅಲ್ಲಿ ಇಟ್ಸ್ ನಾಟ್ ರಿಲೇಟೆಡ್ ಟು ಓನ್ಲಿ ಒನ್ ಆರ್ಗಾನಿಸಮ್ಸ್, ಬೇರೆ ಎನ್ ನಂಬರ್ ಆಫ್ ಆರ್ಗಾನಿಸಮ್ಸ್ ಕೂಡ ಹ್ಯಾಬಿಟೇಟ್ ಅಲ್ಲಿ ಇರಬಹುದಾಗಿರುತ್ತೆ. Okay, for example, a single aquatic habitat, okay, a single aquatic habitat may support fish, frog, crab, phytoplanktons and many other kinds of organisms. Okay, so single aquatic habitat ಅಲ್ಲಿ ಬರೇ ಫಿಶ್ ಇರೋದಿಲ್ಲ, ಬರೇ ಕ್ರಾಬ್ಸ್ ಇರೋದಿಲ್ಲ, ಅಥವಾ ಬರೇ ವೇಲ್ಸ್ ಇರೋದಿಲ್ಲ, ಬರೀ ಫೈಟೋಪ್ಲಾಂಟಸ್ ಇರೋದಿಲ್ಲ. ಅದರಲ್ಲಿ ಫಿಶ್ ಇರುತ್ತೆ, ಕ್ರಾಬ್ ಇರುತ್ತೆ, ಫ್ರಾಗ್ ಇರುತ್ತೆ, ಇನ್ನು ಬೇರೆ ಬೇರೆ ಸ್ನೇಕ್ಸ್ ಕೂಡ ಇರ್ಬೋದು, ಕ್ರೊಕೊಡೈಲ್ ಕೂಡ ಇರ್ಬೋದು, ಬೇರೆ ಬೇರೆ ಎನ್ ನಂಬರ್ ಆಫ್ ಆರ್ಗಾನಿಸಮ್ಸ್ ಕೂಡ ಇರ್ಬೋದು. Okay, a various species sharing a habitat thus have the same address.
ಓಕೆ. ಸೊ ನಾವಿಲ್ಲಿ ವಿಜಯನಗರದಲ್ಲಿ ಇದ್ದೀವಿ, ನಮ್ಮೊಬ್ಬರೇ ವಿಜಯನಗರ ಅಡ್ರೆಸ್ ಅಂತಲ್ಲ, ಬೇರೆಯವರು ಕೂಡ ವಿಜಯನಗರದಲ್ಲಿ ಇರ್ತಾರೆ, ಅವ್ರ ಅಡ್ರೆಸ್ ಕೂಡ ವಿಜಯನಗರ ಆಗಿರುತ್ತೆ, ಬೇರೆಯವರು ಎನ್ ನಂಬರ್ ಆಫ್ ಪೀಪಲ್. ಸೊ ಹಾಗಾಗಿ ಈ ಎಲ್ಲ ಆರ್ಗ್ಯಾನಿಸಮ್, ಫಿಶ್ ದ ಹ್ಯಾಬಿಟ್ಯಾಟ್ ಅಕ್ವೆಟಿಕ್ ಆಗಿರುತ್ತೆ, ಫ್ರಾಗ್ ಹ್ಯಾಬಿಟ್ಯಾಟ್ ಅಕ್ವೆಟಿಕ್ ಆಗಿರುತ್ತೆ, ಕ್ರಾಬ್ ಹ್ಯಾಬಿಟ್ಯಾಟ್ ಅಕ್ವೆಟಿಕ್ ಆಗಿರುತ್ತೆ. ಓಕೆ, ಆರ್ ಅದರ್ ಎಕ್ಸಾಂಪಲ್ಸ್ ಆಫ್ ದಿ ಹ್ಯಾಬಿಟ್ಯಾಟ್. ಓಕೆ, ವೇರಿಯಸ್ ಸ್ಪೀಶೀಸ್ ಶೇರಿಂಗ್ ಎ ಹ್ಯಾಬಿಟ್ಯಾಟ್ ಹ್ಯಾವ್ ದ ಸೇಮ್ ಅಡ್ರೆಸ್. ಓಕೆ, ಸೊ ಇಟ್ ಡಸಂಟ್ ಮೀನ್ಸ್ ದಟ್ ಫಿಶ್ ಅಕ್ವೆಟಿಕ್ ಅಲ್ಲಿ ಇದ್ದ ತಕ್ಷಣ ಫಿಶ್ ಮಾತ್ರ ಅಕ್ವೆಟಿಕ್ ಆಗಿರುತ್ತೆ, ಬೇರೆಯವ್ರದ್ದು ಅಕ್ವೆಟಿಕ್ ಆಗಿರೋದಿಲ್ಲ ಅಂತಿಲ್ಲ. ಸೊ ವಾಟ್ ಎವರ್ ಇಟ್ ಇಸ್, ಸೇಮ್ ಹ್ಯಾಬಿಟ್ಯಾಟ್ ಕ್ಯಾನ್ ಬಿ ಆಸ್ ವಿ ಸೆಡ್ ದಟ್ ಒಂದು ಹ್ಯಾಬಿಟ್ಯಾಟ್ ನಲ್ಲಿ ಬೇರೆ ಬೇರೆ ಆರ್ಗನಿಸಮ್ಸ್ ಇರ್ಬೋದು, ಆ ಆರ್ಗನಿಸಮ್ಸ್ ಅದೇ ಅಡ್ರೆಸ್ ಕೂಡ ಶೇರ್ ಮಾಡ್ಕೋಬಹುದಾಗಿರುತ್ತೆ. All habitats are environments, but all environments are not habitats. Okay, very important, you need to remember this. All habitats are environment, but environment is not a habitat. Okay, so all habitat is a syllogism processing Venn diagram ಅಲ್ಲಿ represent ಆಗುತ್ತೆ. ಇದು ಹ್ಯಾಬಿಟ್ಯಾಟ್, ಫುಲ್ ಹ್ಯಾಬಿಟ್ಯಾಟ್ ನಿಮಗೆ ಎನ್ವಿರಾನ್ಮೆಂಟ್ ಆಗುತ್ತೆ, ಆದರೆ ಎನ್ವಿರಾನ್ಮೆಂಟೇ ನಿಮಗೆ ಹ್ಯಾಬಿಟ್ಯಾಟ್ ಆಗಿರೋದಿಲ್ಲ. Okay, so this is all about the habitat. Let's revise this. So habitat ಅಂದ್ರೆ ಏನು? Habitat ಅಂದ್ರೆ ಆವಾಸ ಸ್ಥಾನ. It's an address of an organisms. Okay, habitat is the physical environment in which an organism lives. Okay, so organisms ಅಂದ್ರೆ ಯಾವ organisms ಆಗಿರ್ಬೋದು? It might be a fish, frog, plants ಆಗಿರ್ಬೋದು, animals ಆಗಿರ್ಬೋದು, fungi ಆಗಿರ್ಬೋದು, bacteria ಆಗಿರ್ಬೋದು, any other things. Okay, so now many habitats make up the environment. All habitats are environments, but all environments are not habitat. There's another important concept. This is also an important point. So various species sharing a habitat thus have the same address. Okay, so this is all about the habitat. So let's move to the next concept. ಸೊ ಆಸ್ ಅ ಸೆಡ್, ದಿಸ್ ಇಸ್ ದಿ ಹ್ಯಾಬಿಟ್ಯಾಟ್. ಈ ಹ್ಯಾಬಿಟ್ಯಾಟ್ನಲ್ಲಿ ಒಂದು ಹ್ಯಾಬಿಟ್ಯಾಟ್ ಅಂದರೆ ಎಲ್ಲದಕ್ಕೂ ಕೂಡ ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಬರೀ ಒಂಟೆಗಳು ಮಾತ್ರ ಇರುತ್ತೆ, ಬರೀ ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಇದು ಬರೀ ಮರಗಳಿರುತ್ತೆ ಇದರಲ್ಲಿ. ಓಕೆ, ಫಿಶ್ ಅಕ್ವೆಟಿಕ್ ಆಗಿರ್ಬೋದು ಇದರಲ್ಲಿ. ಸೊ ದೀಸ್ ಆರ್ ದಿ ಹ್ಯಾಬಿಟ್ಯಾಟ್ಸ್. ಈ ಒಂದು ಹ್ಯಾಬಿಟ್ಯಾಟಲ್ಲಿ ನಿಮಗೆ ಮರಗಳು ಕೂಡ ಇರುತ್ತೆ, ಪ್ರಾಣಿಗಳು ಇರುತ್ತೆ, ಬೇರೆ ಬೇರೆ ಪಕ್ಷಿಗಳೆಲ್ಲ ಇರುತ್ತೆ ನಿಮ್ಗೆ ಇದರಲ್ಲಿ. ಸೊ ದಿಸ್ ಇಸ್ ಅ ಕಾಮನ್. ಆಸ್ ಅ ಸೆಡ್, ಅಂಡ್ ಹ್ಯಾಬಿಟ್ಯಾಟ್ ಈಸ್ ಶೇರ್ಡ್ ಬೈ ಮೆನಿ ಆರ್ಗ್ಯಾನಿಸಮ್ಸ್. ಒಂದು ಹ್ಯಾಬಿಟ್ಯಾಟಲ್ಲಿ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ಬರೀ ಒಂದು ಸ್ಪೀಸಿಸ್ ಒಂದು ಹ್ಯಾಬಿಟ್ಯಾಟ್ ಅಂತ ಸ್ಪೆಸಿಫಿಕ್ ಆಗಿರೋದಿಲ್ಲ. ಓಕೆ, ಸೊ ಹ್ಯಾಬಿಟ್ಯಾಟ್ ಇಸ್ ಶೇರ್ಡ್ ಬೈ ಮೆನಿ ಆರ್ಗ್ಯಾನಿಸಮ್ಸ್. ದಿಸ್ ಕಾನ್ಸೆಪ್ಟ್ ಅಷ್ಟೇ. ಏನು ಹ್ಯಾಬಿಟ್ಯಾಟ್ ಅಂದ್ರೆ ಅಡ್ರೆಸ್ ಅಂತ ತಿಳ್ಕೊಳ್ಳಿ. ಅಡ್ರೆಸ್ನಲ್ಲಿ ನಮ್ಮ ಮನೆ ಅಡ್ರೆಸ್ನಲ್ಲಿ ತುಂಬ ಜನ ಇರ್ತಾರೆ. ನಮ್ಮದ್ರಲ್ಲಿ ಒಂದು ಬಿಲ್ಡಿಂಗ್ ಅಂದರೆ ಎಷ್ಟೊಂದು ಜನ ಇರ್ತಾರೆ. ಆ ಬಿಲ್ಡಿಂಗ್ ಅಡ್ರೆಸ್ಸನ್ನು ತುಂಬ ಜನ ಶೇರ್ ಮಾಡ್ತಾ ಇರ್ತಾರೆ. ಓಕೆ, ದಿಸ್ ಇಸ್ ಅಬೌಟ್ ಹ್ಯಾಬಿಟ್ಯಾಟ್. ಓಕೆ, ಸೊ ನಾವು ಎನ್ವಿರಾನ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಹ್ಯಾಬಿಟ್ಯಾಟ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ನಾವು ಲೆಟ್ಸ್ ನೋ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹ್ಯಾಬಿಟ್ಯಾಟ್ ಅಂಡ್ ಎನ್ವಿರಾನ್ಮೆಂಟ್. ಸೊ ಏನಂತ ಹೇಳುತ್ತೆ, a habitat has always life in it, whereas environment does not necessarily have life in it. Okay, so as I said, environment andre it's a mixture of biotic and abiotic factors. Okay, habitat alli it has a life in it. It doesn't mean that it has abiotic factors. ಅಬಯೋಟಿಕ್ ಫ್ಯಾಕ್ಟರ್ಸ್ ಇಲ್ಲಿ ಬರೋದಿಲ್ಲ ನಿಮಗೆ, ಇಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ, ಸೊ ನೀಡ್ ನಾಟ್ ನೆಸೆಸರಿ ಹಂಗಂತ ಹೇಳಿದ್ರೆ ಇಲ್ಲಿ ಎನ್ವಿರಾನ್ಮೆಂಟಲ್ ಲೈಫೇ ಇರೋದಿಲ್ಲ ಅಂತಲ್ಲ. ಡಸ್ ನಾಟ್ ನೆಸೆಸರಿಲಿ ಹ್ಯಾವ್ ಲೈಫ್ ಇನ್ ಇಟ್. ಬರೀ ಮೌಂಟನ್ಸ್ ಆಗಿರ್ಬೋದು, ಬರೀ ಟ್ರೀಸ್ ಆಗಿರ್ಬೋದು, ದಟ್ ಆಲ್ಸೋ ಫಾರ್ಮ್ಸ್ ಎನ್ ಎನ್ವಿರಾನ್ಮೆಂಟ್. ಓಕೆ, ಸೊ ಹ್ಯಾಬಿಟ್ಯಾಟ್ ಹ್ಯಾಸ್ ಲೈಫ್ ಇನ್ ಇಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಹ್ಯಾಸ್ ಲೈಫ್, ಆರ್ಗಾನಿಸಮ್ bacteria, fungi, it grows. Okay, so habitat has life in it. Environment does not necessarily has life in it. Okay, next point, habitat is defined as place or area of the environment. Idon address idange nimge, place or area of an environment according to the requirements of a particular life form. Okay, therefore habitat is always an environment, but an environment is not always a habitat. ಇದನ್ನ ನಾವು habitat ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಹ್ಯಾಬಿಟ್ಯಾಟ್ ಇಸ್ ಆಲ್ವೇಸ್ ಅನ್ ಎನ್ವಿರಾನ್ಮೆಂಟ್. ಈಗ ಏನಿರುತ್ತೆ ಹ್ಯಾಬಿಟ್ಯಾಟ್ ಅನ್ನೋದು ನಿಮ್ಗೊಂದು ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ಸ್ ಇಲ್ಲೇ ವಾಸವಾಗಿರುತ್ತೆ, ಅಥವಾ ಪರ್ಟಿಕ್ಯುಲರ್ ಆರ್ಗಾನಿಸಮ್ಸ್ ಇಲ್ಲೇ ಇರುತ್ತೆ. ನಾವು ಕೆಲವೊಂದು ಎಕ್ಸ್ಟಿಂಕ್ಟ್ ಸ್ಪೀಸೀಸ್, ಎಕ್ಸಾಟಿಕ್ ಸ್ಪೀಸೀಸ್, ಓಕೆ, ಎಕ್ಸಾಟಿಕ್ ಮತ್ತು ಹೋಮಲ್ಲೇ ಇಲ್ಲೇ ಗ್ರೋ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಪ್ ಆಫ್ ಪ್ಲಾಂಟ್ಸ್ ಇರುತ್ತೆ ನಿಮಗೆ ಇಂಡಿಯಾದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಕಡೆ ಸಿಗೋದಿಲ್ಲ ಇಲ್ಲಿ. ಇಲ್ಲ ಕೆಲವೊಂದು ಸ್ಪೀಸೀಸ್ ಫಾರಿನ್ ಸ್ಪೀಸೀಸ್ ಆಗಿರುತ್ತೆ, ಇಂಡಿಯಾದಲ್ಲಿ ಸಿಗೋದಿಲ್ಲ ಅದರಲ್ಲಿ. ಸೊ ಅದನ್ನು ಡಿಕ್ಲೇರ್ ಮಾಡೋದು ಯಾವುದು? ಹ್ಯಾಬಿಟ್ಯಾಟ್ ಅದು. ಓಕೆ, ಹ್ಯಾಬಿಟ್ಯಾಟ್ ಸ್ಪೀಕ್ಸ್ ಅಬೌಟ್ it's always an environment. Okay, so now
a habitat is mostly a preference of one species, whereas an environment could be preference of many species. Okay, it could is mostly a preference of one species. For example, so ಮಾನವ ಸಂಕುಲ ವಿಜಯನಗರದಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಅನಿಮಲ್ಸ್ ಆಗಿರ್ಬೋದು, ನಿಮಗೆ ಪ್ಲಾಂಟ್ಸ್ ಆಗಿರ್ಬೋದು. ಇಟ್ ಸಮ್ಟೈಮ್ಸ್ ಸ್ಪೀಕ್ಸ್ ಅಬೌಟ್ ಒನ್ ಸ್ಪೀಸೀಸ್. ಓಕೆ, ಸೊ ಹೋಮೋಸೇಪಿಯನ್ಸ್ ಆಗಿರ್ಬೋದು ಅಥವಾ ಬೇರೆ ಹ್ಯೂಮನ್ ಸ್ಪೀಸೀಸ್, ಬೇರೆ ಸ್ಪೀಸೀಸ್ ಆಗಿರ್ಬೋದು. ವೆರಾಸ್ ಅನ್ ಎನ್ವಿರಾನ್ಮೆಂಟ್ ಕುಡ್ ಬಿ ಅ ಪ್ರಿಫರೆನ್ಸ್ ಆಫ್ ಮೆನಿ ಸ್ಪೀಸೀಸ್. ಸೊ ಬಯೋಟಿಕ್ and abiotic components and its interactions, okay, eventually become many habitats. Usually the environment governs the properties of an habitat but not vice versa. Okay, environment habitat ಹೇಗಿರಬೇಕು ಅನ್ನೋದನ್ನ ತಿಳಿಸುತ್ತೆ ಹೊರತು habitat environment ಹೇಗಿರುತ್ತೆ ಅನ್ನೋದು ತಿಳಿಸೋದಿಲ್ಲ. Okay, so environment has an upper hand over the habitat, so habitat does not have an upper hand over environment. Environment ಕೆಳಗೆ habitat ಬರುತ್ತೆ, habitat ಮೇಲೆ environment ಇರುತ್ತೆ. Okay, so now in the now let's know about ಇಲ್ಲಿ ನಮಗೆ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ, ಎನ್ವಿರಾನ್ಮೆಂಟ್ ಏನು ತಿಳ್ಕೊಂಡ್ವಿ, ಹ್ಯಾಬಿಟೇಟ್ ಬಗ್ಗೆ ತಿಳ್ಕೊಂಡ್ವಿ. ನಾವು ಲೆಟ್ ಅಸ್ ನೋ ಅಬೌಟ್ ಬಯೋಸ್ಫಿಯರ್. ಸೊ ನಾವು ವಿ ನೋ ದಟ್ ಅರ್ತ್ನಲ್ಲಿ ನಮಗೆ ಅಟ್ಮಾಸ್ಫಿಯರ್ ಇದೆ, ಲಿಥೋಸ್ಫಿಯರ್ ಇದೆ ಮತ್ತು ಹೈಡ್ರೋಸ್ಫಿಯರ್ ಇದೆ. ಸೊ ಬಯೋಸ್ಫಿಯರ್ ಕಾನ್ಸೆಪ್ಟ್ ಕೂಡ ನಮ್ಮಲ್ಲಿ ಇದೆ ಈಗ ಇದರಲ್ಲಿ. ಸೊ ನಾವು ವಾಟ್ ಇಸ್ ಅಟ್ಮಾಸ್ಫಿಯರ್? ಅಟ್ಮಾಸ್ಫಿಯರ್ ಅಂದರೆ ಏನು? ಅಟ್ಮಾಸ್ಫಿಯರ್ ಅಂದರೆ ಏನು? ಅಟ್ಮಾಸ್ಫಿಯರ್ ಅಂದರೆ ಏರ್ ಸಂಬಂಧ ಬರೋದಲ್ಲ, ನಿಮಗೆ ಅಟ್ಮಾಸ್ಫಿಯರ್ ಆಗಿರುತ್ತೆ. ವಾಟ್ ಇಸ್ ಲಿಥೋಸ್ಫಿಯರ್? ಅಂಡರ್ ದಿ ಲ್ಯಾಂಡ್, ಅರ್ತ್ ಸಂಬಂಧ ಒಳಗೆ ಬರೋದನ್ನ, ಭೂಮಿ ಕೆಳಗೆ ಬರೋದಲ್ಲ, ನಿಮಗೆ ಲಿಥೋಸ್ಫಿಯರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಹೈಡ್ರೋಸ್ಫಿಯರ್? ಹೈಡ್ರೋಸ್ಫಿಯರ್ ಅಂದರೆ ನೀರಿನಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಕೂಡ ನಾವು ಹೈಡ್ರೋಸ್ಫಿಯರ್ ಅಂತ ಹೇಳಿ ತಿಳ್ಕೊತೀವಿ. ಸೊ ವಾಟ್ ಇಸ್ ಬಯೋಸ್ಫಿಯರ್? ಬಯೋಸ್ಫಿಯರ್ ಅಂದ್ರೆ ಏನು? ಓಕೆ, ಸೊ ನಾವು ಬಯೋಸ್ಫಿಯರ್ is the biological component. Okay, biosphere ಅಂದ್ರೆ bio, earth. Okay, biological component supporting life of earth which includes lithosphere, hydrosphere and atmosphere. Okay, ಮೂರ ಸಮ್ಮಿಶ್ರಣವೇ ನಿಮಗೆ ಬಯೋಸ್ಫಿಯರ್ ಅಂತ ಹೇಳಿ ಕರೀತಾರೆ. ಸೊ ಏನಿದೆ ಬಯೋಸ್ಫಿಯರ್ ಅಂದರೆ ಅಟ್ಮಾಸ್ಫಿಯರ್ ಆಗಿರ್ಬೋದು, ಇಲ್ಲಿ ಹೈಡ್ರೋಸ್ಫಿಯರ್ ಆಗಿರ್ಬೋದು ಅಥವಾ ಲಿಥೋಸ್ಫಿಯರ್ ಆಗಿರ್ಬೋದು. ಈ ಮೂರು ಮಿಕ್ಸ್ಚರ್ಸ್ ಅದನ್ನು ಪಾರ್ಟ್ ಆಫ್ ಅಟ್ಮಾಸ್ಫಿಯರ್, ನಾಟ್ ಕಂಪ್ಲೀಟ್ಲಿ ಅಟ್ಮಾಸ್ಫಿಯರ್. ಇಟ್ಸ್ ಅ ಪಾರ್ಟ್ ಆಫ್ ಅಟ್ಮಾಸ್ಫಿಯರ್, ಪಾರ್ಟ್ ಆಫ್ ಲಿಥೋಸ್ಫಿಯರ್ ಅಂಡ್ ಪಾರ್ಟ್ ಆಫ್ ಹೈಡ್ರೋಸ್ಫಿಯರ್. ಈ ಮೂರು ಸಮ್ಮಿಶ್ರಣವೇ ಇದನ್ನು ನಾವು ಏನಂತ ಕರೀತಾರೆ? ಬಯೋಸ್ಫಿಯರ್. Biosphere is a biological component that supports life. Okay, so now biosphere includes all living organisms on earth. It includes all the living organisms on earth together with the dead organic matter produced by them. Okay, very important, you need to remember this. Biosphere includes, ಏನೇನು ಇನ್ಕ್ಲೂಡ್ ಆಗುತ್ತೆ ಬಯೋಸ್ಫಿಯರ್ ನಲ್ಲಿ? all living organisms on earth, okay, together with dead organic matter. Whether the dead organic matter will form a biosphere or not, it forms a part of a biosphere. Okay, dead organic matter ಕೂಡ ನಿಮಗೆ ಬಯೋಸ್ಫಿಯರ್ ಪಾರ್ಟ್ ಆಗುತ್ತೆ. Okay, so it includes all living organisms on earth. Okay, it does not include non-living. It includes all living organisms on earth and as well as dead organic matter. Okay, biosphere is absent at the extremes of north and south poles. Biosphere is absent at extremes of north and south poles. What is the extreme of north pole? North pole, Arctic Ocean, Arctic Circle ಬರುತ್ತಲ್ಲ ನಿಮಗಲ್ಲಿ, ಅಲ್ಲಿ ಹಾರ್ಡ್ಲಿ ನಿಮಗೆ ಲೈಫ್ ಸಿಗೋದು ನಿಮಗೆ ಆರ್ಟಿಕ್ ಸರ್ಕಲ್ ಟಾಪ್ ತುದಿಯಲ್ಲಿ. ಓಕೆ, ಸೊ ಎಸ್ಕ್ಯೂಮೋಸ್ ಇರ್ತಾರೆ, ಅಲ್ಲಿ ಈಗ್ಲೂಸ್ ಇರ್ತಾರೆ, ನಿಮಗೆ ಲೈಫಲ್ಲಿ ನಿಮಗೆ ಕಾಣಿಸೋದಿಲ್ಲ ಅಲ್ಲಿ ನಾರ್ತ್ ಪೋಲ್ ಎಕ್ಸ್ಟ್ರೀಮಲ್ಲಿ. ಸೊ ಸೌತ್ ಪೋಲ್ ಎಕ್ಸ್ಟ್ರೀಮ್ಸ್ ಆಗಿರ್ಬೋದು, ಅಂಟಾರ್ಟಿಕ್ ಆಗಿರ್ಬೋದು, ಇಟ್ಸ್ ಜಸ್ಟ್ ನಿಮಗೆ ರಿಸರ್ಚ್ ಸೆಂಟರ್ ಆಗಿ ಬೇರೆ ಥರ ನೋಡ್ತಾರೆ ಅಷ್ಟೇ ಹೊರತು, ಬಟ್ ನಿಮಗೆ ಹ್ಯಾಬಿಟೇಷನ್ ಪರ್ಪಸ್ಗೋಸ್ಕರ ನಿಮಗೆ ಯೂಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸೊ ಇಫ್ ಯು ಗೋ ಟು ಹಿಮಾಲಯಾಸ್ ನಾರ್ತ್ ತುದಿ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ನಿಮಗೆ ಯಾರು ಕೂಡ ವಾಸನೆ ಮಾಡಲ್ಲ. ಓನ್ಲಿ ಫಾರ್ ಟ್ರೆಕ್ಕಿಂಗ್ ಪರ್ಪಸ್ ಅಲ್ಲಿ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಬರೋಕ್ಕೆ, ಅದು ಮಾಡೋಕ್ಕೆ, ಬಾವುಟ ಹಾಕೋಕ್ಕೆ, ಅದಕ್ಕೆ ಮಾತ್ರ ನಿಮ್ಗೆ ಇದು ಮಾಡ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲೇ ವಾಸ ಮಾಡ್ತೀನಿ, ಅಲ್ಲೇ ಇದು ಮಾಡ್ತೀನಿ ಅಂತ ಯಾರು ಇರೋದಿಲ್ಲ ಅದರಲ್ಲಿ. ಓಕೆ, ಇವನ್ ನಿಮಗೆ ನಮ್ಮಲ್ಲೇ ಕಾಣಿಸಿದ್ರೆ ಬೆಟ್ಟಗಳಾಗಿರ್ಬೋದು ಅಥವಾ ಮೌಂಟೇನ್ಸ್ ಟಾಪಲ್ಲಿ ಓನ್ಲಿ ಫಾರ್ ಟ್ರೆಕ್ಕಿಂಗ್ ಪರ್ಪಸ್ ನೀವು ಹೋಗ್ತೀರಾ ಅಷ್ಟೇ ಹೊರತು ಅಲ್ಲೇ ನಾವು ವಾಸ ಮಾಡ್ತೀವಿ, ಅಲ್ಲೇ ಜೀವನ ಮಾಡ್ತೀವಿ ಅನ್ನೋದು ಯಾರು ಇರೋದಿಲ್ಲ. Okay, biosphere is absent, living things. Biosphere absent at the extremes of north and south poles. The highest mountains, yeah, as I said, the deepest oceans ಅಲ್ಲಿ ನಿಮಗೆ since factors like sunlight penetrate ಆಗದಲ್ಲೇ ಇರಬಹುದು, because the light ಇರೋದಿಲ್ಲ ನಿಮಗೆ, because light is very much required for the growth of an organisms, okay, for plants to prepare their food. So since existing hostile conditions, they do not support life. Okay, so life is a characteristic feature of biosphere. So this is important. Life is a characteristic features of biosphere. Okay, occasionally spores of fungi and bacteria do occur at a greater height beyond 8,000 meters.
but they are metabolically inactive and hence represent only dormant life. After 3000 feet 4000 feet ಆದಮೇಲೆ ನಿಮಗೆ ಮಾಸಸ್ ಆಗಿರ್ಬೋದು, ಲಿಚನ್ಸ್ ಆಗಿರ್ಬೋದು ನಿಮಗೆ ಕಾಣಿಸುತ್ತೆ. Occasionally spores of fungi and bacteria do occur at a greater height beyond 8000 meters, but they are metabolically inactive. So hence they represent a dormant life. ಸೊ ಮೆಟಾಬಾಲಿಕಲಿ ಆಕ್ಟಿವ್ ಆಗಿದ್ರೆ ನಿಮ್ಗೆ ಅದನ್ನು ನಾವೇನಂತ ಕರೀತಾರೆ, ಬಯೋಸ್ಫಿಯರ್ ಅಂತ ಕರೀತಾರೆ. ಸೊ ಇವನ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಸ್. ಓಕೆ, ಸೊ ಅದು ಕೂಡ ನಿಮಗೆ ಡಾರ್ಮೆಂಟ್ ಲೈಫ್ ಇರೋದಿಲ್ಲ, ಆಕ್ಟಿವ್ ಆಗಿರುತ್ತೆ ಅದರಲ್ಲಿ. ಓಕೆ, ಸೊ ನಾವು ಲೆಟ್ಸ್ ಬ್ರಷ್ ಅಪ್ ವಾಟ್ ಇಸ್ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂದರೆ ಇಟ್ಸ್ ಅ ಬಯೋಲಾಜಿಕಲ್ ಕಾಂಪೋನೆಂಟ್. ಲೈಫ್ ಎಕ್ಸಿಸ್ಟಿಂಗ್ ಇದೆಯಾ? ಇಟ್ಸ್ ಅ ಬಯೋಸ್ಫಿಯರ್. ಓಕೆ, ಏನೇನಿರುತ್ತೆ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ದೆನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆನ್ ಅರ್ತ್ together with dead organic matter. All living organisms of earth together with dead organic matter forms what? A biosphere. Okay, so biosphere is absent at extremes. ಎಲ್ಲೆಲ್ಲ absent ಆಗಿರುತ್ತೆ, ಎಲ್ಲೆಲ್ಲ present ಆಗಿರುತ್ತೆ. Biosphere is present everywhere but exceptions ಎಲ್ಲಿರುತ್ತೆ? extremes of north ಮತ್ತು south pole, and then heights of mountains ಮತ್ತು deepest plains ಆಗಿರೋದು oceans ಅಲ್ಲಿ ನಿಮಗೆ ಅದರಲ್ಲಿ ಕಾಣಿಸೋದಿಲ್ಲ ನಿಮಗೆ. deepest oceans, since existing hostile conditions they do not support life. Okay, so even beyond 8000 meters you can find mosses and lichens ಅಥವಾ bacteria, fungi ಆಗಿರ್ಬೋದು, but they are metabolically inactive. Okay, so hence represents only dormant life. So this is all about biosphere. So as I said, biosphere ಅಂದ್ರೆ it's a mixture, ಅಂದ್ರೆ it's ಸಮ್ಮಿಶ್ರಣ. ಯಾವ್ಯಾವುದನ್ನ ಅಟ್ಮಾಸ್ಫಿಯರ್ ಆಗಿರ್ಬೋದು, ಹೈಡ್ರೋಸ್ಫಿಯರ್ ಆಗಿರ್ಬೋದು ಮತ್ತು ಲಿಥೋಸ್ಫಿಯರ್ ಆಗಿರ್ಬೋದು, ಈ ಮೂರರ ಸಮ್ಮಿಶ್ರಣ. ಇಟ್ಸ್ ಅನ್ ಮಿಕ್ಸ್ಚರ್ ಆಫ್ lithosphere under the earth, atmosphere in the air, and hydrosphere. Okay, this is called as, this forms a biosphere. Okay, so now we came to know about habitat, we came to know about environment, we came to know about biosphere. Now let us learn about ecosystems. What is an ecosystem? An ecosystem can be visualized as a functional unit of nature. Okay, a ecosystem can be visualized as a functional unit of nature where living organisms, it might be producers, consumers and decomposers. Producers ಅಂದರೆ green plants ಆಗಿರುತ್ತೆ, consumers ಅಂದರೆ man or animals or whatever it is. Consumers ಅಲ್ಲಿ again we'll know about herbivores and herbivores, carnivores, omnivores ಬರ್ತಾರೆ ಇಲ್ಲಿ consumers ಅಲ್ಲಿ. Then decomposers interact among themselves and also with the surrounding physical environment. Okay, so not only interacting among themselves also with surrounding physical environment. Ecosystems varies greatly in size from a small pond to a large forest or sea, okay, or ocean. So ಏನಾಗುತ್ತೆ, ಸ್ಮಾಲ್ ಪಾಂಡ್ ಕೂಡ ನಿಮ್ಗೆ ಒಂದು ಎಕೋಸಿಸ್ಟಮ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಸಿ ಕೂಡ ಎಕೋಸಿಸ್ಟಮ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಅಕ್ವೇರಿಯಂ ಕೂಡ ಒಂದು ಎಕೋಸಿಸ್ಟಮ್ ಆಗಿ ಫಾರ್ಮೇಷನ್ ಆಗುತ್ತೆ. ನಾಟ್ ಓನ್ಲಿ ಅ ಪಾಂಡ್, ಇವನ್ ಅಕ್ವೇರಿಯಂ ಕೂಡ ಒಂದು ಎಕೋಸಿಸ್ಟಮ್ಸ್ ನಿಮಗೆ. ಓಕೆ, ಬಿಕಾಸ್ ಅಲ್ಲಿ ನಿಮಗೆ ಅಕ್ವೇರಿಯಂ ಅಲ್ಲಿ ಫಿಶ್ ಇರುತ್ತೆ, ಪ್ಲಾಂಟ್ಸ್ ಇರುತ್ತೆ, ಮತ್ತು ಇವನ್ ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ನಿಮ್ಗೆ ಅಲ್ಲಿ ಇರುತ್ತೆ ಅದರಲ್ಲಿ. ಓಕೆ, so what do we know, what do we understand? Ecosystem is a functional unit of a nature. It's a functional unit of a nature where living organisms interact among themselves and also with surrounding physical environment. Okay, betta guddagalagirbadu, we interact with them, that's called as an ecosystem. Okay, ecosystem greatly varies in size. Aquarium as small as aquarium, as big as ocean. Okay, forest, grasslands and deserts are some examples of terrestrial ecosystems, and pond, lake, wetland estuaries are some examples of aquatic ecosystems. Okay, so now ecosystems anta bandre we have again two types. Okay, so now we know that it's a terrestrial ecosystem and we have aquatic ecosystem. ಓಕೆ, ಸೊ ಎಕೋಸಿಸ್ಟಮ್ಸ್ ಅಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಅಂತ ಬರುತ್ತೆ ಮತ್ತು ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಅಂತ ಬರುತ್ತೆ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಭೂಮಿ ಮೇಲೆ ಏನೇನಿರುತ್ತೆ ಇದನ್ನೆಲ್ಲ ಕೂಡ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಗ್ರಾಸ್ಲ್ಯಾಂಡ್ಸ್. ಓಕೆ, ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಅಲ್ಲಿ ಪಾಂಡ್ ಆಗಿರ್ಬೋದು, ವೆಟ್ಲ್ಯಾಂಡ್ ಆಗಿರ್ಬೋದು, ರಿವರ್ ಆಗಿರ್ಬೋದು. ಓಕೆ,
ಸೊ ಲೇಕ್ ಆಗಿರ್ಬೋದು, ಎಸ್ಟ್ಯೂರಿಯಸ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಿಮಗೆ ಅಕ್ವೇಟಿಕ್ ಎಕೋಸಿಸ್ಟಮ್ಸಲ್ಲಿ ಕರೀತಾರೆ. ಓಕೆ, ಸೊ ನಾವು ವಿಂಗಡಿಸ್ಬೋದು. ಇನ್ ಎಕೋಸಿಸ್ಟಮ್, ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಆರ್ ಲಿಂಕ್ ಟುಗೆದರ್ ಥ್ರೂ ನ್ಯೂಟ್ರಿಷನ್ ಸೈಕಲ್ಸ್ ಆ್ಯಂಡ್ ಎನರ್ಜಿ ಫ್ಲೋಸ್. ಓಕೆ, ಸೊ ಇನ್ ಎಕೋಸಿಸ್ಟಮ್ಸ್ನಲ್ಲಿ ನಾವು ಬಯೋಟಿಕ್ ಮತ್ತು ಅಬಯೋಟಿಕ್ ಕಾಂಪೊನೆಂಟ್ಸ್ ಹಾಗೆ ಹೇಳಿದಾಗ ಇಟ್ಸ್ ಲೈಕ್ ಸರೌಂಡಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್, ಅಬಯೋಟಿಕ್ ಕಾಂಪೊನೆಂಟ್ಸ್. ಓಕೆ, ಸೊ ಯಾವ ರೀತಿಯಲ್ಲಿ ಲಿಂಕ್ ಆಗುತ್ತೆ, ಓಕೆ, ಸೊ ಯಾವ ರೀತಿಯಲ್ಲಿ ಲಿಂಕ್ ಆಗುತ್ತೆ, ನ್ಯೂಟ್ರಿಯೆಂಟ್ ಸೈಕಲ್ ಮುಖಾಂತರ ಲಿಂಕ್ ಆಗುತ್ತೆ ಮತ್ತು ಎನರ್ಜಿ ಫ್ಲೋ ಮುಖಾಂತರ ಲಿಂಕ್ ಆಗುತ್ತೆ. ಸೊ ಇನ್ ದ ಎಕೋಸಿಸ್ಟಮ್, ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಆರ್ ಲಿಂಕ್ಡ್ ಟುಗೆದರ್. Okay, biotic and abiotic components are linked together through nutrient cycles and energy flows. Okay, so now an ecosystems can be of any size. Ecosystem ಯಾವ ಸೈಜ್ ಆದರೂ ಇರ್ಬೋದು ನಿಮಗೆ. It can be any size, as ಹೇಳಿದಂಗೆ as small as aquarium and as big as ocean. Ecosystem can be any size but usually encompasses specific and limited species. Okay, ಬಟ್ ಯೂಶಲಿ ಲಿಮಿಟೆಡ್ ಸ್ಪೀಸೀಸ್ ಮಾತ್ರ ಇರುತ್ತೆ ಮತ್ತು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸ್ಪೀಸೀಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಎಕ್ಸಾಂಪಲ್, ಅಕ್ವಾಟಿಕ್ ಎಕೋಸಿಸ್ಟಮ್. ದಿಸ್ ಇಸ್ ಹೌ ಎಕೋಸಿಸ್ಟಮ್ ಇಸ್ ಡಿಫ್ರೆಂಟ್ ಫ್ರಮ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಅಂತ ಹೋದರೆ ಇಟ್ಸ್ ಅ ಕಂಪ್ಲೀಟ್ ಒನ್. ಓಕೆ, ವೆರಾಸ್ ಎಕೋಸಿಸ್ಟಮ್ಸ್ ಅಂತ ಬಂದರೆ ಪರ್ಟಿಕ್ಯುಲರ್ ಇರುತ್ತೆ. ಅಕ್ವಾಟಿಕ್ ಎಕೋಸಿಸ್ಟಮ್ ಇಟ್ಸ್ ಅ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಓಕೆ, ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಅಲ್ಲಿ ಅಗೇನ್ ವಿ ಹ್ಯಾವ್ ಸೆಪರೇಟ್, ಅದು ಸೆಪರೇಟ್ ಪಾರ್ಟ್ ತರ ಬರುತ್ತೆ ಇದರಲ್ಲಿ. ಓಕೆ, ಸೊ ನಾವು ಎವ್ರಿಥಿಂಗ್ ದಟ್ ಲಿವ್ಸ್ ಇನ್ ಎನ್ ಎಕೋಸಿಸ್ಟಮ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಸ್ಪೀಸೀಸ್ ಆ್ಯಂಡ್ ಅದರ್ ಎಲಿಮೆಂಟ್ಸ್, is dependent on other species and the elements that are also part of that ecological community. Okay, ಇದ್ರ ಈ ಲೈನ್ ಏನು ಹೇಳುತ್ತೆ ಅಂದರೆ, ನಾವು ಎಕೋಸಿಸ್ಟಮ್ಸ್ನಲ್ಲಿ ಏನೇನಿರುತ್ತೆ, ನಾವು ಎಕೋಸಿಸ್ಟಮ್ಸಲ್ಲಿ ಇದ್ಮೇಲೆ ನಾವು ಎಲ್ಲನೂ ಕೂಡ ನಾವನ್ನ ಪ್ರಯೋಜನವನ್ನು ಪಡ್ಕೊಳ್ತೀವಿ. ಎವ್ರಿಥಿಂಗ್ ವಿಲ್ ಬಿಕಮ್ ಯೂಸ್ಫುಲ್. ಈಗ ಫಾರ್ ಎಕ್ಸಾಂಪಲ್ ಈ ಎಕೋಸಿಸ್ಟಮ್ಸಲ್ಲಿ, ಅಕ್ವಾಟಿಕ್ ಎಕೋಸಿಸ್ಟಮ್ಸಲ್ಲಿ ಪಾಂಡ್ ಎಕೋಸಿಸ್ಟಮ್ ಅಂತ ತೊಗೊಳೋದಿನ. ಪಾಂಡ್ ಎಕೋಸಿಸ್ಟಮ್ಸಲ್ಲಿ ನಿಮಗೆ ಫಿಶ್ ಇರುತ್ತೆ, ಪ್ಲಾಂಟ್ಸ್ ಇರುತ್ತೆ. ಫಿಶ್ ಪ್ಲಾಂಟ್ಸ್ನ ತಿನ್ನುತ್ತೆ, ಫೈಟೋಪ್ಲಾಂಕ್ಟನ್ಸ್ ಅನ್ನ ತಿನ್ನುತ್ತೆ ನಿಮಗೆ. ಸೊ ಫೈಟೋಪ್ಲಾಂಕ್ಟನ್ಸ್ ಅಂದರೆ ಫೈಟೋಪ್ಲಾಂಕ್ಟನ್ಸ್ ಎಲ್ಲಿರುತ್ತೆ, ಅಕ್ವಾಟಿಕ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಂದ್ರೆ ನಿಮಗೆ. ಸೊ ಸನ್ಲೈಟ್ ಆಗಿರ್ಬೋದು, ಸನ್ಲೈಟ್ ಯುಟಿಲೈಸ್ ಮಾಡ್ಕೊಂಡು ಫೈಟೋಪ್ಲಾಂಕ್ಟನ್ಸ್ ನಿಮಗೆ ಫುಡ್ ಪ್ರಿಪೇರ್ ಆಗುತ್ತೆ. ಓಕೆ, ಸೊ ನಾವು ಅದ್ರ ಜೊತೆಗಿನಲ್ಲಿ ಕೂಡ ವಾಟರ್ ಇರುತ್ತೆ. ವಾಟರ್ ಇಟ್ ಇಸ್ ಯೂಸ್ ಫಾರ್ ಕ್ಲೀನಿಂಗ್ ಪರ್ಪಸ್ ಯೂಸ್ ಮಾಡಿ, ಫಿಶ್ ಇದರ ಕ್ಲೀನಿಂಗ್ ಮಾಡಿ ಯೂಸ್ ಮಾಡ್ತಾ ಇರುತ್ತೆ. ಅಗೇನ್ ಫ್ರಾಕ್ಸ್ ಎಲ್ಲ ಇರುತ್ತೆ, ಬೇರೆ ಬೇರೆ ಬಿಗ್ ಪ್ಲಾಂಟ್ಸ್ ಇರುತ್ತೆ, ಇನ್ಸೆಕ್ಟ್ಸ್ ಇರುತ್ತೆ ನಿಮ್ಗೆ. ಅದರಲ್ಲಿ ಇನ್ಸೆಕ್ಟ್ಸನ್ನು ಪ್ಲಾಂಟ್ಸ್ ಇದು ಫಿಶ್ ತಿನ್ನುತ್ತೆ ನಿಮಗೆ. ಸೊ ಈ ರೀತಿಯಾಗಿ ಓಕೆ, ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಅದರ್ ಸ್ಪೀಸೀಸ್. ಎಕೋಸಿಸ್ಟಮ್ಸ್ ಅಲ್ಲಿ ಅಂದರೆ ಈಗ 100% ಇಸ್ ಡಿಪೆಂಡಿಂಗ್ ಆನ್ ಅದರ್ ಸ್ಪೀಸೀಸ್. ಫಾರ್ ಎಕ್ಸಾಂಪಲ್, ಮ್ಯಾನ್ ಡಿಪೆಂಡೆಂಟ್ ಆನ್ ಫ್ರೂಟ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಇಫ್ ಈಸ್ ಅ ನಾನ್ ವೆಜಿಟೇರಿಯನ್ ಅನಿಮಲ್ಸ್, ಬೇರೆ ಅನಿಮಲ್ಸ್ ಆಗಿರ್ಬೋದು. ಓಕೆ, ದಿಸ್ ವೇ ದೇ ಆರ್ ಇಂಟರ್ಲಿಂಕ್, ಡಿಪೆಂಡ್ ಆನ್ ಅದರ್ ಸ್ಪೀಸೀಸ್. ಓಕೆ, ಸೊ ನಾಟ್ ಓನ್ಲಿ ಫಾರ್ ಫುಡ್, ಫಾರ್ ಆಲ್ಸೋ ಹೆಲ್ತ್. Okay, so now elements that are also part of the ecological community. Okay, ecological community ನಲ್ಲಿ, ecological ಇದರಲ್ಲಿ ಪ್ರತಿಯೊಬ್ಬರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಮತ್ತೆ ಇಂಟರಾಕ್ಷನ್ ಆಗ್ತಾ ಇರ್ತಾರೆ. Okay, if one part of an ecosystem is damaged, if one part of an ecosystem is damaged or disappears, it has an impact on everything else. It has an impact on everything else. For example, if there is no phytoplanktons, if there is no plants in an pond ecosystem, okay, ಮೀನುಗಳು ಬೇರೆ ಯಾವುದರ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಬಿಕಾಸ್ ಪ್ಲಾಂಟ್ಸ್ ಮೇಲೆ ತುಂಬ ಪ್ರಾಣಿಗಳಿರುತ್ತೆ ಅಥವಾ ಜೀವಿಗಳಿರುತ್ತೆ. ದೇ ಆರ್ ಡಿಪೆಂಡಿಂಗ್ ಆನ್ ಫಾರ್ ಫುಡ್ ಆನ್ ಪ್ಲಾಂಟ್ಸ್. ಇಫ್ ದರ್ ಇಸ್ ನೋ ಪ್ಲಾಂಟ್ಸ್, ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಅದರ್ ಆರ್ಗಾನಿಸಮ್ಸ್. Okay, so for example, if there is no deer ಇಲ್ಲ ಅಂದ್ರೆ, ಅಥವಾ ಅನಿಮಲ್ಸ್ ಬೇರೆ ಇಲ್ಲ ಅಂದರೆ, ಈಗ ಒಂದು ಎಕೋಸಿಸ್ಟಮ್ಸ್ ಅಲ್ಲಿ ಸಿಂಹಗಳು ಏನು ಮಾಡ್ತಾ ಇರುತ್ತೆ, ಅಥವಾ ಬೇರೆ ಹರ್ಬಿವರ್ಸ್ ಮೇಲೆ ಪ್ರಿಡೇಟ್ ಮಾಡ್ತಾ ಇರುತ್ತೆ, ಅದ್ರ ಮೇಲೆ ಅವಲಂಬಿತರಾಗಿರುತ್ತೆ. ಇಫ್ ಅಟ್ ಆಲ್ ಆರ್ಗಾನಿಸಮ್ಸ್ ಇಲ್ಲ ಅಂದರೆ, ಸೊ ಸಸ್ಟೈನಬಿಲಿಟಿ ಫಾರ್ ಲಯನ್ ಆರ್ ಕಾರ್ನಿವೋರಸ್ ವಿಲ್ ಬಿ ವೆರಿ ಮಚ್ ಡಿಫಿಕಲ್ಟ್. ಓಕೆ, so now the same way, if one part of an ecosystem is damaged or disappears completely, then it has an impact on everything else. For example, if Himalayas wasn't there, Himalayas ಇಲ್ದಿದ್ರೆ, how would India? It would 100% have an impact on India. So Himalaya ಇರೋದ್ರಿಂದ ನಿಮಗೆ ಸೊ ಕೋಲ್ಡ್ ವಿಂಡ್ಸ್ ಆಗಿರ್ಬೋದು ನಿಮಗೆ, ಅಥವಾ ಸೈಬೀರಿಯನ್ ಕೋಲ್ಡ್ ವಿಂಡ್ಸ್ ಆಗಿದ್ದರಿಂದ ಪ್ರೊಟೆಕ್ಷನ್ ಸಿಗ್ತಾ ಇರುತ್ತೆ. ಅಕಸ್ಮಾತ್ ಇರಲಿಲ್ಲ ಅಂದರೆ, ನಮಗೆ ಪ್ರೊಟೆಕ್ಷನ್ ಸಿಗ್ತಾ ಇರಲಿಲ್ಲ, ದ ಲೈಫ್ ಸಿನಾರಿಯೋ ವುಡ್ ಹ್ಯಾವ್ ಬೀನ್ ಡಿಫರೆಂಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬ್ಯೂಟಿ ಆಫ್ ecosystem. So as we know, an ecosystem is a functional unit of a nature. Okay, is a functional unit of a nature of living
non-living organisms, okay, is where living organisms ಅಂದರೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು, ಡಿಕಂಪೋಸರ್ಸ್ ಆಗಿರ್ಬೋದು. ಕನ್ಸ್ಯೂಮರ್ಸ್ ಅಂತ ಬಂದರೆ ವಿ ಅಗೇನ್ ಕಮ್ ಇಂಟು 3 ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಹರ್ಬಿವೋರ್ಸ್, carnivores and omnivores. Okay, so now decomposers interact among themselves and also with surrounding environment, interact with the surrounding physical environment. Okay, ecosystems, as I said, varies greatly. It might be as small as aquarium, as big as ocean. Ecosystems, we have two types. One is a terrestrial ecosystem, aquatic ecosystem. Terrestrial ecosystems ಅಲ್ಲಿ ಫಾರೆಸ್ಟ್ ಆಗಿರ್ಬೋದು, ಗ್ರಾಸ್ಲ್ಯಾಂಡ್ಸ್ ಆಗಿರ್ಬೋದು, those things, and aquatic ecosystems ಅಲ್ಲಿ ಲೇಕ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಎಸ್ಟುವರೀಸ್ ಆಗಿರ್ಬೋದು, these things. So in ecosystem, biotic and abiotic components interact with each other and they are interlinked ಯಾವುದ್ರ ಮುಖಾಂತರ? As I said, chemical cycles ಯಾವ್ದು ಬರುತ್ತೆ? ಹೈಡ್ರೋಜನ್ ಸೈಕಲ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ ಸೈಕಲ್ ಆಗಿರ್ಬೋದು, ಮತ್ತು ಥ್ರೂ nutrient cycles, oxygen cycle or carbon cycle, whatever it is, and energy flows. Okay, so ಇದ್ರ ಮುಖಾಂತರ ಬಯೋಟಿಕ್ ಮತ್ತು ಅಬಯೋಟಿಕ್ ಕಂಪೋನೆಂಟ್ಸ್ ನಿಮಗೆ ಇಂಟರ್ಲಿಂಕ್ ಆಗಿರುತ್ತೆ. And ecosystems can be of any size. As I said, it can be of any size, so that everything that lives in an ecosystem is dependent on other organisms. Ecosystems ಅಲ್ಲಿ ಪ್ರತಿಯೊಂದು ಜೀವಿ ಕೂಡ ಅದರ ಮಹತ್ವ ಬೇರೆ ಜೀವಿಗಳು ಕೂಡ ಮೇಲೆ ಪ್ರಭಾವ ಇದ್ದೇ ಇರುತ್ತೆ. One ecosystem, one component in an ecosystem or one factor in an ecosystem disappears, it has an adverse effect on other components. Okay, so this is about the ecosystem, as I said. So ecosystems ಅಂದ್ರೆ ಇದರಲ್ಲಿ ಪಾಂಡ್ ಎಕೋಸಿಸ್ಟಮ್, ಇಲ್ಲಿ ಪಾಂಡ್ ಇರುತ್ತೆ, ಗ್ರಾಸ್ಲ್ಯಾಂಡ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಎಕೋಸಿಸ್ಟಮ್ಸ್ ಇನ್ಕ್ಲೂಡ್ಸ್ biotic components and abiotic components interact with each other. Okay, under the water we have these things. Everything has its own impact. ನೀರೇ ಇಲ್ಲ ಅಂದರೆ ನಿಮಗೆ ಫಿಶ್ ಆಗಿರ್ಬೋದು, ಬೇರೆ ಆಗಿರ್ಬೋದು ಇರೋದೇ ಇರೋದಿರಲಿ. ಗ್ರಾಸ್ ಲ್ಯಾಂಡ್ಸ್ ಡಿಸಪಿಯರ್ ಆಗಿಬಿಟ್ರೆ ನಿಮ್ಗೆ ಅನಿಮಲ್ಸ್ ಇರೋದಿಲ್ಲ ಇದರಲ್ಲಿ. ಟಾಟಾಯ್ಸ್ ಆಗಿರ್ಬೋದು, ಬೇರೆ it depends on each and everything. Okay, so this is an best representation of an ecosystem. Okay, so now they are interlinking through cycles and energy flows. So this is grass and energy flows from grass to hippopotamus. Okay, this again stays over here. So I don't know whether it's hippopotamus or buffalo, whatever it is. Okay, so now frogs, this depends. So this is about an ecosystem. So now let's summarize this. So what is ecology? Ecology is the study of ecosystems and the environment. So what is environment? Environment is a group of ecosystems. It is a interaction between a biotic and abiotic components. Okay, ecosystem is a functional unit of environment. Okay, most important thing, it's a functional unit of environment. Okay, environment can be almost everything or a small region. Environment ಅಂದ್ರೆ ಇಡೀ ಭೂಮಂಡಲವೇ ಎನ್ವಿರಾನ್ಮೆಂಟ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಪರ್ಟಿಕ್ಯುಲರ್ ರೀಜನ್ ಕೂಡ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಸೊ ನಾವು ವಾಟ್ ಇಸ್ ಅನ್ ಹ್ಯಾಬಿಟ್ಯಾಟ್? ಇಟ್ಸ್ ಅನ್ ಅಡ್ರೆಸ್. ಓಕೆ, ಹ್ಯಾಬಿಟೇಟ್ ಅಂದ್ರೆ ಏನು? ಇಟ್ಸ್ ಅನ್ ಅಡ್ರೆಸ್ ಆಫ್ ಅನ್ ಆರ್ಗಾನಿಸಮ್. It's an address. Okay, so now biosphere, the region on earth that supports life. Biosphere, it's a component, it's a mixture of hydrosphere, atmosphere and lithosphere. ಈ ಮೂರುಗಳ ಸಮ್ಮಿಶ್ರಣವೇ ಬಯೋಸ್ಫಿಯರ್ ಅಂತ ಹೇಳಿರ್ತೇವೆ. ಬಯೋ ಅಂದ್ರೆ ಲೈಫ್, ವೇರ್ ಲೈಫ್ ಎಕ್ಸಿಸ್ಟ್, ಲೈಫ್ ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅದನ್ನ ಬಯೋಸ್ಫಿಯರ್ ಅಂತ ಕರೀತಾರೆ. ಸೊ ಬಯೋಸ್ಫಿಯರ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ it does not exist in to the extremes of North Pole ಆಗಿರ್ಬೋದು, South Pole ಆಗಿರ್ಬೋದು, ಟಾಪ್ ಆಫ್ ದಿ ಮೌಂಟನ್ಸ್ ಆಗಿರ್ಬೋದು, ದೆನ್ ಇಟ್ ಮೈಟ್ ಬಿ ಡೀಪ್ ಓಷನ್ ಆಗಿರ್ಬೋದು. ನಿಮಗೆ ಬಯೋಸ್ಫಿಯರ್ ಎಕ್ಸಿಸ್ಟ್ ಇರೋದಿಲ್ಲ. ಇಕೋಸಿಸ್ಟಮ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಓಕೆ, ಆಸ್ I said, this forms, it is the functional unit of an environment. Ecosystem is a functional unit of an environment. What is ecology? Ecology is the study of ecosystems and the environment. What is environment? It is a group of ecosystems. Okay, what is ecosystem? Functional unit of an environment. Environment, almost everything or a small region. Habitat, address ಆಗಿರುತ್ತೆ of a particular organisms. Biosphere, region of an earth that supports life. Ecosystems, producers, consumers and decomposers. Okay, ಈ ಇಷ್ಟರಲ್ಲಿ ನಮಗೆ ಓನ್ಲಿ ಬಯೋಸ್ಫಿಯರ್ ವಿ ಡಸಂಟ್ ಹ್ಯಾವ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಇಲ್ಲಿ ನಮಗೆ ನಾನ್ ಲಿವಿಂಗ್ ಇರೋದಿಲ್ಲ. ಓಕೆ, ಅಬಯೋಟಿಕ್ ಫ್ಯಾಕ್ಟರ್ಸ್ ಕಾಣಿಸೋದಿಲ್ಲ ಇದರಲ್ಲಿ. ಓಕೆ, ಸೊ ಇದರಲ್ಲಿ ಅಬಯೋಟಿಕ್ ಆ್ಯಂಡ್ ಬಯೋಟಿಕ್ ಕಾಂಪೋನೆಂಟ್ಸ್ ಇರುತ್ತೆ. ಹ್ಯಾಬಿಟ್ಯಾಟ್, ಇಟ್ಸ್ ಅನ್ ಸ್ಪೀಕ್ಸ್ ಅಬೌಟ್ ದಿ ಬಯೋಟಿಕ್ ಇಟ್ ಸೆಲ್ಫ್. ಸೊ ಎಕೋಸಿಸ್ಟಮ್ಸ್ ಅಲ್ಲಿ
ಅಬಯೋಟಿಕ್ ಆ್ಯಂಡ್ ಬಯೋಟಿಕ್ ಕಂಪೋನೆಂಟ್ಸ್ ಕೂಡ ಹಾಗೆ ಇರುತ್ತೆ. ಇದರಲ್ಲಿ ಬಯೋಸ್ಪಿಯರ್ ಲೈಫ್ ಫಾರ್ಮ್, ಲೈಫ್ ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೋ ಅದನ್ನು ನಾವು ಬಯೋಸ್ಪಿಯರ್ ಅಂತ ಹೇಳಿ ಕರೀತಾರೆ. So now we have a question on this. Which one of the following is the best description of the term ecosystem? Which one of the following is the best description of ecosystem? A community of organisms interacting with one another, the part of earth which is inhabited by living organisms, a community of organisms together with the environment in which they live, the flora and fauna of a geographical area. So go through this. Best description of the term ecosystem. ಏನಂತ ಹೇಳುತ್ತೆ ಎಕೋಸಿಸ್ಟಮ್ ಬಗ್ಗೆ? Okay, so now I'll give you 10 seconds of time. Best description of ecosystem. A community of organisms interacting with one another. Community of organism interacting with one another. Okay, let's know what is the answer. A community of organism interacting with, a community of an organism interacting with one another. There is no specific term for this. Okay, that part of earth which is inhabited by only living organisms. ಮುಂಚೆ ಹೇಳಿದಾಗೆ ಓನ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಇಟ್ಸ್ ಅ ಬಯೋಸ್ಪಿಯರ್ ಅಷ್ಟೇ. ಲೈಫ್ ಫಾರ್ಮ್ ಎಲ್ಲಿರುತ್ತೆ ಅದನ್ನ ಬಯೋಸ್ಪಿಯರ್ ಅಂತ ಹೇಳಿ ಕರೀತಾರೆ. ಇನ್ಹ್ಯಾಬಿಟೆಡ್ ಓನ್ಲಿ ಬೈ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಇಟ್ಸ್ ಅ ಬಯೋಸ್ಪಿಯರ್. ಓಕೆ, ಅ ಕಮ್ಯುನಿಟಿ ಆಫ್ ಅನ್ ಆರ್ಗಾನಿಸಮ್ಸ್ ಟುಗೆದರ್ ವಿತ್ ಎನ್ವಿರಾನ್ಮೆಂಟ್ ಇನ್ ವಿಚ್ ದೇ ಲಿವ್, ದಟ್ ಫಾರ್ಮ್ಸ್ ಇಕೋಸಿಸ್ಟಮ್. ಓಕೆ, ದ ಫ್ಲೋರಾ ಅಂಡ್ ಫೌನಾ ಆಫ್ ಎ ಜಿಯೋಗ್ರಫಿಕಲ್ ಏರಿಯಾ, ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಕರೀತಾರೆ. ಓಕೆ, ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್? Which of the following is the best description of the term ecosystems? Andra, the answer will be a community of an organism together with the environment in which they live. Okay, it's an interaction between the physical environment. Okay, physical environment ಜೊತೆಗೆ ನೀವು ಒಡನಾಟ ಇಟ್ಕೊಂಡಾಗ ಅದನ್ನ ನಾವು ecosystems ಅಂತ ಹೇಳಿ ಕರೀತಾರೆ ಇದನ್ನ. Okay, so this is all about ecosystem. So now we have studied about, today we have just studied about environment, habitat, ecosystems and biosphere. So hope you have understood this class, and if you have any doubts or queries, please drop a comment in the description box and we'll get back to that later. Thank you. Have a nice day.